ನಮ್ಮ ಭಾರತ ದೇಶ ಸನಾತನ ಧರ್ಮ ಐಕ್ಯತೆಯನ್ನು ಹೊಂದಿರತಕ್ಕಂಥ ಒಂದು ದೇಶ. ಪ್ರಪಂಚದಲ್ಲಿ ಯಾವುದಾದ್ರೂ ಹಿಂದೂಗಳನ್ನು ಹೆಚ್ಚಾಗಿ ಹೊಂದಿರತಕ್ಕಂಥ ದೇಶ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ. ಅದರಲ್ಲೂ ಸಹ ನಮ್ಮ ಕರ್ನಾಟಕ ಹಿಂದೂಗಳನ್ನು ಹೆಚ್ಚಾಗಿ ಹೊಂದಿರತಕ್ಕಂಥದ್ದು. ಆ ಐಕ್ಯತೆಯನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ನಾವು ಸನಾತನ ಧರ್ಮವನ್ನು, ಹಿಂದುತ್ವವನ್ನು ಉಳಿಸ್ಬೇಕಾಗ್ತದೆ. ಆ ಜವಾಬ್ದಾರಿ ನಮ್ಮ ಎಲ್ಲರ ಹಿಂದೂಗಳ ಮೇಲೆ ಇದೆ. ಹಾಗಾಗಿ ನಮ್ಮ ಶಿಡ್ಲಘಟ್ಟದಲ್ಲೂ ಸಹ ಪ್ರತಿಯೊಂದು ಕಾರ್ಯಕ್ರಮ ಹಿಂದೂಗಳಿಗೆ ಸಂಬಂಧಪಟ್ಟ ಹಾಗೆ ವಿಜೃಂಭಣೆಯಿಂದ ಮಾಡ್ಕೊಳ್ತಾ ಬಂದಿದ್ದೀವಿ. ಒಂದು ಶ್ರೀರಾಮೋತ್ಸವ ಆಗಿರ್ಬೋದು, ಯಾವುದೇ ಆಗಲಿ ಹಿಂದೂಗಳ ಸಂಬಂಧಪಟ್ಟ ಕಾರ್ಯಕ್ರಮಕ್ಕೆ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಎಲ್ಲರೂ ಸಹ ಭಾಗಿಯಾಗ್ತಾ ಇದ್ದಾರೆ. ಮುಂದುವರೆದ ಭಾಗವಾಗಿ ಮುಂದಿನ ತಿಂಗಳು ಫೆಬ್ರವರಿ 1ನೇ ತಾರೀಕು ಸರಿಯಾಗಿ 11 ಗಂಟೆಗೆ ಬಸ್ ನಿಲ್ದಾಣದಿಂದ ಕೋಟೆ ಸರ್ಕಲ್ವರೆಗೂ ಸಹ ಶೋಭಾಯಾತ್ರೆ ಇರುತ್ತದೆ. ಈ ಶೋಭಾಯಾತ್ರೆಯಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಹಿಂದುತ್ವವನ್ನು ಉಳಿಸ್ತಕ್ಕಂಥ ಮನೋಭಾವವನ್ನು ಇಟ್ಕೊಂಡು, ಮುಖ್ಯವಾಗಿ ತಾಯಂದಿರು ಜೊತೆಯಾಗಿ ಬಂದು ಅದರಲ್ಲಿ ಸಾಂಪ್ರದಾಯಿಕವಾಗಿ ಪಾಲ್ಗೊಂಡು ಈ ಒಂದು ಸಾಮ್ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ. ಸಮಯ 11 ಗಂಟೆ, ಬಸ್ ನಿಲ್ದಾಣದಿಂದ ಕೋಟೆ ಸರ್ಕಲ್ವರೆಗೂ ನಾವೆಲ್ಲರೂ ಸೇರಿ 11 ಗಂಟೆಗೆ ಸರಿಯಾಗಿ 1ನೇ ತಾರೀಕು ಬಸ್ ಸ್ಟ್ಯಾಂಡ್ ಹತ್ರ ಸೇರುವಂಥ ಕೆಲಸ ಮಾಡೋಣ. ಜೈ ಶ್ರೀರಾಮ್. ಇದೇ ಫೆಬ್ರವರಿ 1ನೇ ತಾರೀಕಂದು ಹಿಂದೂ ಸಮಾಜೋತ್ಸವ ಅಂತ ಒಂದು ಉತ್ಸವ ಇಟ್ಕೊಂಡಿದ್ದೀವಿ. ಇದು ಈ ಪ್ರಪಂಚದಲ್ಲೇ ಅತಿ ಪುರಾತನವಾದ ಹಿಂದೂ ಸನಾತನ ಧರ್ಮ ಒಗ್ಗಟ್ಟಿನ ಬಗ್ಗೆ ತಿಳಿಸತಕ್ಕಂಥ ಇದು ಯಾವುದು ಪಕ್ಷದ್ದು ಅಲ್ಲ, ಯಾವುದು ಈ ಸಮುದಾಯಕ್ಕೆ ಇದುವಾಗುವಂಥದ್ದು ಅಲ್ಲ. ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಕಾಪಾಡಿಕೊಳ್ಳೋಕ್ಕೆ ಒಂದು ಪ್ರಯತ್ನ. ಅದ್ರ ಜೊತೆಗೆ ನಾವೆಲ್ಲ ಅದನ್ನು ಇನ್ನೂ ನಡೆಸ್ಕೊಂಡು ಮುಂದೆ ಹೋಗೋದಕ್ಕೆ ಒಂದು ದಾರಿ ಇದೆ ಎಲ್ಲರೂ ಅನ್ನೋ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ದಯಮಾಡಿ ಪಾಲ್ಗೊಂಡು ಫೆಬ್ರವರಿ 1ನೇ ತಾರೀಕು ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಎಸ್ಪೆಷಲಿ ಮಾತೆಯರು ಹೆಚ್ಚಾಗಿ ಬಂದು, ಯಾಕೆಂದರೆ ಮಾತೆಯರಿಂದನೇ ಮಕ್ಕಳು ಧರ್ಮದ ಬಗ್ಗೆ ಚಿಕ್ಕ ವಯಸ್ಸಿಂದ ಕಲಿಯೋದು, ಮಾಡೋದು. ಇವಾಗ ಶಿವಾಜಿ ಆಗಲಿ ಯಾರೇ ಆಗಲಿ ಮಾತೆಯರಿಂದಾದರೆ ಅವರು ಆ ಒಂದು ಹುಮ್ಮಸ್ಸು, ನಮ್ಮ ಧರ್ಮ ಕಾಪಾಡತಕ್ಕಂಥ ಒಂದು ಧೈರ್ಯ ಬರೋದು. ಆ ಥರ ಎಲ್ಲ ಮಾತೆಯರು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ